ಈ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೃಷ್ಣ ಭೈರೇಗೌಡ ಅವರು ಸೂಚನೆ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಕಿರುಕುಳವನ್ನ ನೀಡುವಂತಹ ಕೆಲಸವನ್ನ ಮೈಕ್ರೋ ಫೈನಾನ್ಸ್ನವರು ಮಾಡ್ತಾ ಇದ್ದಾರೆ, ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೃಷ್ಣ ಭೈರೇಗೌಡ ಸೂಚನೆ ಕೊಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳನ್ನ ಕರೆದು ಕಟ್ಟೆಚ್ಚರ ಕೊಡಬೇಕು. ಯಾರ್ಯಾರು ಮೈಕ್ರೋ ಫೈನಾನ್ಸ್ನವರಿದ್ದಾರೆ ಅಂಥವರನ್ನ ಕರೆದು ಎಚ್ಚರಿಕೆ ಕೊಡಬೇಕು. ಜಿಲ್ಲಾಧಿಕಾರಿಗಳಿಗೆ ಕಂದಾಯ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ಗಳಿಗೆ ಅವರ ಸಿಬ್ಬಂದಿಗಳಿಗೆ ಎಚ್ಚರಿಕೆ ಕೊಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಕಂದಾಯ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಅತಿರೇಕದ ಸಾಲ ಮರುಪಾವತಿ ಮಾಡಿದ್ದೇ ಆದರೆ ಅವರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಗ್ಯಾರಂಟಿ. ಸಾಲ ಕೇಳಿಕೊಂಡು ಬರೋರಿಗೆ ಯದ್ವಾ ತದ್ವಾ ಸಾಲ ಕೊಡ್ತಾ ಇದ್ದಾರೆ, ಅವರು ವಾಪಸ್ ಕೊಡೋದಕ್ಕೆ ಸಾಮರ್ಥ್ಯ ಇದೆಯಾ ಅನ್ನೋದನ್ನು ಕೂಡ ನೋಡೋದಿಲ್ಲ, ಯಾವುದನ್ನು ಕೂಡ ನೋಡೋದಿಲ್ಲ. ಡಾಕ್ಯುಮೆಂಟೇಶನ್ಸ್ ಮೊದಲೇ ಬೇಕಿಲ್ಲ. ಕೊಡ್ತೀವಿ ಸಾಲ ಅಂತ ಪುಸ್ಲಾಯಿಸೋದು, ಸಾಲ ಕೊಡೋದು, ಅದು ಕೂಡ 1ಕ್ಕೆ 2ರಷ್ಟು ಬಡ್ಡಿ ಹಾಕಿ ಸಾಲ ಕೊಡೋದು. ಅದಾದ ನಂತರ ಅವರಿಗೆ ವಾಪಸ್ ಕೊಡದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಸಹಜವಾಗಿ ಸಾಲ ಮರುಪಾವತಿ ಮಾಡೋದಕ್ಕಾಗಲ್ಲ. ಆದರೆ ಬೇಜವಾಬ್ದಾರಿಗಳಂತೆ ಅವರ ಮೇಲೆ ಕಿರುಕುಳ, ಅದೇ ರೀತಿಯಾಗಿ ನಿರಂತರವಾಗಿ ಅವರ ಮೇಲೆ ಒತ್ತಡ, ಇದ್ಯಾವುದೂ ಆಗದಂತೆ ಕ್ರಮ ಕೈಗೊಳ್ಳಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರಾದರೂ ಅತಿರೇಕದ ಸಾಲ ವಸೂಲಾತಿಯನ್ನ ಮಾಡಿದಲ್ಲಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಮುಖ್ಯಮಂತ್ರಿಗಳ ಸೂಚನೆಯನ್ನ ಸ್ಪಷ್ಟವಾಗಿ ಹೇಳಿದ್ದೇನೆ. ಈ ವಾರದಲ್ಲೇ ಈ ಸಭೆ ಆಗ್ಬೇಕು ಅಂತ ನಾನು ಹೇಳಿದ್ದೇನೆ. ಎರಡನೇದು, ಅವರು ಯದ್ವಾ ಸಾಲ ಕೊಡ್ತಾ ಇದ್ದಾರೆ. ಸಾಲ ಪಾಪ ಜನ ಕಷ್ಟಕ್ಕೆ ಬೇಕು ಅಂತೇಳಿ ಕೇಳ್ಕೊಂಡು ಬರ್ತಾರೆ. ಆದ್ರೆ ಇವರು ಅವ್ರಿಗೆ ಆ ಸಾಲ ತಗೊಳ್ಳೋ ಅಷ್ಟು ಸಾಮರ್ಥ್ಯ ಇದೆಯಾ, ಮರುಪಾವತಿ ಮಾಡುವ ಸಾಮರ್ಥ್ಯ ಇದೆಯಾ ಅನ್ನೋದನ್ನು ಕೂಡ ಲೆಕ್ಕ ನೋಡದೆ ಏನು ಸಾಲ ಕೊಡ್ತಾ ಇದ್ದಾರೆ. ಇದು ಕೂಡ ಸಮಸ್ಯೆಗೆ ಒಂದು ಮುಖ್ಯ ಕಾರಣ. ಹಾಗಾಗಿ ಆ ಕಂಪನಿಗಳಿಗೆ ಹೇಳ್ಬೇಕು, ಏನು ಅದಕ್ಕೂ ಸಹ ಸಂಬಂಧಪಟ್ಟ ಹಾಗೆ ಒಬ್ಬ ವ್ಯಕ್ತಿಗೆ 2 ಲಕ್ಷಕ್ಕಿಂತ ಹೆಚ್ಚಿಗೆ ಸಾಲ ಕೊಡಬಾರದು ಅನ್ನುವಂತಹದ್ದು ಒಂದು RBI ನ ಗೈಡ್ ಲೈನ್ಸ್ ಇದೆ. ಸೊ ಇದನ್ನು ಕೂಡ ಅನುಸರಣೆ ಮಾಡಬೇಕು. ಯದ್ವಾ ತದ್ವಾ ಸಾಲ ತಗೊಳ್ಳೋರಿದ್ದಾರೆ ಅಂತೇಳಿ ಕೊಟ್ಟು ಅವರನ್ನ ಸಾಲದ ಸುಳಿಗೆ ಸಿಕ್ಕಿಸಿ ಮರುಪಾವತಿ ಮಾಡೋದಿಕ್ಕೆ ಆಗದೆ ಅವರು ಕಷ್ಟ ಅನುಭವಿಸ್ಬೇಕು. ಸಾಲ ಮರುಪಾವತಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೂ ಕೂಡ ಭವಿಷ್ಯ ಅವರ ಅಸ್ತಿತ್ವಕ್ಕೆ ಸಮಸ್ಯೆ ಆಗುತ್ತೆ. ಸೊ ಇದನ್ನ ಈ ರೀತಿ ಬೇಜವಾಬ್ದಾರಿಯುತವಾಗಿ ಸಾಲಗಳನ್ನ ಕೊಡ್ತಕ್ಕಂತಹದನ್ನು ಕೂಡ ಆದಷ್ಟು ನಿಗ್ರಹ ಮಾಡಬೇಕು ಅನ್ನುವಂತಹದನ್ನು ನಾವು ಅವರಿಗೆ ಸಲಹೆಯನ್ನ ಕೊಟ್ಟಿದ್ದೇವೆ. ಹಾಗೆ ಇನ್ನು ಮತ್ತೊಂದು ವಿಷಯ ಇವತ್ತು ನಾವು ಚರ್ಚೆ ಮಾಡಿದ್ದು, ಆ ಒಬ್ಬ ವ್ಯಕ್ತಿಗೆ